ನಾವು ಅಂಗಡಿಯಿಂದ ತರ್ತೀವಲ್ವ ಫುಡ್ ಕಲರ್, ಅದರಲ್ಲಿ ತುಂಬ ಅಂತಂದರೆ ತುಂಬಾ ಕೆಮಿಕಲ್ ಇರುತ್ತೆ. ಅದರ ಬದಲಾಗಿ ಮನೆಯಲ್ಲಿ ತುಂಬಾ ಸುಲಭವಾಗಿ ನಾವು ಫುಡ್ ಕಲರನ್ನು ಮಾಡ್ಬೋದು. ಒಂದೆರಡು ಇಂಗ್ರೀಡಿಯೆಂಟ್ಸ್ ಇದ್ದರೆ ಸಾಕು. ಅದು ಹೇಗೆ ಏನು ಅಂತ ಗೊತ್ತಾಗಬೇಕಾದ್ರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ನಿಮಗೆ ನನ್ನ ಈ ಸ್ಪೆಷಲ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆಯೇ ಬೇರೆಯವರಿಗೆ ಶೇರ್ ಮಾಡಿ ಕೂಡ. ಯಾಕಂತಂದರೆ ನಾನು ನೆಕ್ಸ್ಟ್ ಹಾಕುವಂಥ ಕೂಡ ಎಲ್ಲ ವಿಡಿಯೋಗಳನ್ನು ನೀವು ಮಿಸ್ ಮಾಡದೆ ನೋಡ್ಕೋಬಹುದು. ಥ್ಯಾಂಕ್ಸ್ ಎಲ್ರಿಗೂ. ನಮಸ್ಕಾರ ಎಲ್ರಿಗೂ. ಅಮ್ಮಿಸ್ ಲೈಫ್ ಸ್ಟೈಲ್ಗೆ ಸ್ವಾಗತ. ಇವತ್ತು ನಾನು ನಿಮಗೊಂದು ಕಿಚನ್ ಟಿಪ್ಸನ್ನು ಹೇಳ್ತಾ ಇದ್ದೇನೆ. ಅದೇನಂತ ಹೇಳಿದ್ರೆ, ನೀವು ಸಾಮಾನ್ಯವಾಗಿ ಅಡುಗೆ ಮಾಡುವಾಗ ಅದಕ್ಕೆ ಚೆನ್ನಾಗಿ ಕಲರ್ ಬರಲಿ ಅಂತ ಹೇಳ್ಕೊಂಡು ಕಲರ್ನ ಯೂಸ್ ಮಾಡ್ತೀವಿ, ಅಂದರೆ ಫುಡ್ ಕಲರ್ನ ಉಪಯೋಗಿಸ್ತೀರ. ಆ್ಯಕ್ಚುಲಿ ಅದನ್ನು ಯಾವುದಾದ್ರು ಕೆಮಿಕಲ್ಸ್ ಹಾಕಿ ಅಥವಾ ಬೇರೆ ಬೇರೆ ಏನಾದರೂ ಅಂದರೆ ನಮ್ಮ ಆರೋಗ್ಯಕ್ಕೆ ಹಾನಿ ಮಾಡುವಂತಹ ಕೆಲವೊಂದು ಇಂಗ್ರೀಡಿಯೆಂಟ್ಸ್ನ ಅದರಲ್ಲಿ ಉಪಯೋಗಿಸ್ತಾರೆ. ಅದ್ರ ಬದಲಿಗೆ ಒಂದು ನ್ಯಾಚುರಲ್ ಆಗಿ ನಾವು ಮನೆಯಲ್ಲೇ ನಾವೇ ಒಂದು ಫುಡ್ ಕಲರ್ನ ಹೇಗೆ ಮಾಡ್ಕೊಳ್ಳೋದು ಅನ್ನೋದನ್ನು ಇವತ್ತು ನಿಮ್ಗೆ ಹೇಳ್ಕೊಡ್ತಾ ಇದ್ದೇನೆ. ನೋಡಿ, ನಾನೊಂದು ಬೀಟ್ರೂಟ್ ಮತ್ತು ಕ್ಯಾರೆಟನ್ನು ತೊಗೊಂಡಿದ್ದೇನೆ. ಫಸ್ಟ್ ಇದನ್ನು ಕ್ಲೀನಾಗಿ ತೊಳ್ಕೊಂಡು ಇದರ ಸಿಪ್ಪೆನ ತೆಗಿಯೋಣ. ನೋಡಿ, ಸಿಪ್ಪೆ ತೊಗೊಳ್ತಾ ಇದ್ದೇನೆ ನಾನು. ನೀವು ಚೂರಿಯಿಂದ ಕೂಡ ಕ್ಲೀನಾಗಿ ಸಿಪ್ಪೆ ತೊಗೊಳ್ಬೋದು. ನೋಡಿ, ಕ್ಯಾರೆಟ್ದು ಸಿಪ್ಪೆ ತೊಗೊಳ್ತಾ ಇದ್ದೇನೆ ಈಗ. ನೋಡಿ, ಈಗ ಸಿಪ್ಪೆ ತೆಗೆದಿರುವ ಈ ಬೀಟ್ರೂಟ್ ಮತ್ತು ಕ್ಯಾರೆಟ್ ಇದೆಯಲ್ಲ, ಇದನ್ನು ನಾವು ಒಂದು ಗ್ರೇಟರ್ ತೊಗೊಂಡು ಅದನ್ನ ಕ್ಲೀನಾಗಿ ತುರಿಬೇಕಾಗುತ್ತೆ. ನಾನು ಫಸ್ಟು ಬೀಟ್ರೂಟನ್ನು ತುರಿದು ತೋರಿಸ್ತಾ ಇದ್ದೇನೆ. ನೋಡಿ, ಈ ಥರ ಚಿಕ್ಕದಾಗಿ ತುರ್ಕೊಳ್ಳಿ ಇದನ್ನ. ನೋಡಿ, ನೀಟಾಗಿ ನೀವು ಇದರಲ್ಲಿ ಈ ಗ್ರೇಟರ್ನಲ್ಲಿ ಇದನ್ನ ತುರ್ಕೊಳ್ಬೋದು. ತುಂಬ ಕ್ಲೀನಾಗಿ ಚಿಕ್ಕದಾಗಿ ಬರ್ತದೆ. ನೋಡಿ, ಬೀಟ್ರೂಟನ್ನು ಚೆಂದ ಮಾಡಿ ಗ್ರೇಟ್ ಮಾಡ್ಕೊಂಡಿದ್ದೇನೆ, ಚೆನ್ನಾಗಿ ತುರ್ಕೊಂಡಿದ್ದೇನೆ. ಈಗ ಕ್ಯಾರೆಟನ್ನು ತುರಿಯೋಣ. ನೋಡಿ, ಗ್ರೇಟರ್ನಲ್ಲಿ ಈ ರೀತಿಯಲ್ಲಿ ಕ್ಲೀನಾಗಿ ತುರ್ಕೊಳ್ಳಿ, ಅಂದರೆ ಅದು ಚಿಕ್ಕ ಪೀಸ್ ಆಗಬೇಕು. ಆ ರೀತಿಯಲ್ಲಿ ತುರ್ಕೊಳ್ಬೇಕು ನಾವು. ನೋಡಿ, ಕ್ಯಾರೆಟನ್ನು ಚೆಂದ ಮಾಡಿ ಸಣ್ಣದಾಗಿ ತುರ್ಕೊಂಡಿದ್ದೇನೆ. ಇದನ್ನು ನಾವು ಒಂದು ದೊಡ್ಡ ಪ್ಲೇಟ್ನಲ್ಲಿ ಹಾಕಿ ಒಣಗಿಸ್ಬೇಕಾಗುತ್ತೆ. ಇವನ್ ಬೀಟ್ರೂಟು ಅಷ್ಟೇ, ನಾವು ಏನು ಗ್ರೇಟ್ ಮಾಡ್ಕೊಂಡಿದ್ದೀವಲ್ಲ ಇಲ್ಲಿದೆ ನೋಡಿ, ಇದು ಕೂಡ ಅಷ್ಟೇ. ಎರಡನ್ನು ನಾವು ಸ್ವಲ್ಪ ಈ ಥರದಲ್ಲಿ ಅಗಲ ಮಾಡೋದಂದರೆ ಅದನ್ನು ಕರೆಕ್ಟಾಗಿ ಸ್ಪ್ರೆಡ್ ಮಾಡಬೇಕಾಗ್ತದೆ. ಸ್ಪ್ರೆಡ್ ಮಾಡಿಕೊಂಡು ಇದನ್ನು ನಾವು ಫುಲ್ ಡ್ರೈ ಮಾಡಬೇಕು, ಬಿಸಿಲಲ್ಲಿ ಡ್ರೈ ಮಾಡಬೇಕು. ನೋಡಿ, ಈ ಬೀಟ್ರೂಟ್ ಇದೆಯಲ್ಲ, ಬೀಟ್ರೂಟನ್ನು ನಾನು 2 ದಿನ ಬಿಸಿಲಲ್ಲಿ ಕಂಪ್ಲೀಟಾಗಿ ಒಣಗಿಸಿದ್ದೇನೆ. ಕಂಪ್ಲೀಟಾಗಿ ಡ್ರೈ ಆಗಿದೆ. ಈಗ ಅದು ಸ್ವಲ್ಪ ಒಂದು ರೀತಿ ಕಾಳು ಟೈಪ್ ಆಗಿದೆ, ಏನು ತೊಂದರೆ ಇಲ್ಲ, ಕರೆಕ್ಟಾಗಿ ಆಗಿದೆ. ನೋಡಿ, ಫುಲ್ ಅಂದರೆ ಕ್ರಿಸ್ಪಿ ಆಗಿದೆ. ಹಾಗೆ ಇದು ಕ್ಯಾರೆಟ್ ಕೂಡ ಅಷ್ಟೇ, ನಾವು ಏನು ಪೀಸ್ ಮಾಡಿ ಹಾಕಿದ್ದೇವೆ, ಗ್ರೇಟ್ ಮಾಡಿ ಹಾಕಿದ್ದೀವಲ್ಲ, ಇದು ಕೂಡ ಅಷ್ಟೇ 2 ದಿನ ಬಿಸಿಲಿಗೆ ಹಾಕಿದ್ದೇವೆ. ಕರೆಕ್ಟಾಗಿ ಡ್ರೈ ಆಗಿದೆ, ಕ್ರಿಸ್ಪಿ ಆಗಿದೆ. ಇದನ್ನು ಈಗ ನಾವು ಪೌಡರ್ ಮಾಡ್ಕೊಳ್ಳೋಣ. ಒಂದು ಮಿಕ್ಸಿನ ತಗೊಳ್ಳಿ. ಮಿಕ್ಸಿನ ಕಂಪ್ಲೀಟಾಗಿ ಡ್ರೈ ಮಾಡ್ಕೊಂಡಿರಿ, ಯಾಕಂದರೆ ನೀರಿನ ಅಂಶ ಇರಬಾರ್ದು. ಕಂಪ್ಲೀಟಾಗಿ ಡ್ರೈ ಮಾಡ್ಕೊಂಡು ಇದಕ್ಕೆ ಮಿಕ್ಸಿಗೆ ಹಾಕ್ಕೊಳ್ಳಿ. ಇದನ್ನೀಗ ನಾನು ಮಿಕ್ಸಿಯಲ್ಲಿ ಹಾಕಿದ್ದೇನೆ. ಈಗ ಪೌಡರ್ ಮಾಡಿ ತೋರಿಸ್ತೇನೆ ನಿಮಗೆ. ನೋಡಿ, ಮಿಕ್ಸಿಯಲ್ಲಿ ಪೌಡ್ರ್ ಮಾಡ್ಕೊಂಡಿದ್ದೇನೆ. ಬೀಟ್ರೂಟ್ ನಾವೇನು ಒಣಗಿಸಿ ಡ್ರೈ ಮಾಡ್ಕೊಂಡಿದ್ದಲ್ವ, ಇದನ್ನೊಂದು ಬೌಲಿಗೆ ಹಾಕ್ಕೊಳ್ತಾ ಇದ್ದೇನೆ. ನೋಡಿ, ಚೆನ್ನಾಗಿ ಪೌಡ್ರ್ ಆಗಿದೆ ಅದು. ಸೊ ಅದನ್ನು ಒಂದು ಬೌಲಿಗೆ ಹಾಕ್ಕೊಳ್ತಾ ಇದ್ದೇನೆ. ನೋಡಿ, ಆ್ಯಕ್ಚುಲಿ ಒಂದು ಬೀಟ್ರೂಟ್ ನಾನು ಹಾಕಿರೋದು. ಒಂದು ಬೀಟ್ರೂಟಲ್ಲಿ ಇಷ್ಟೊಂದು ಪೌಡ್ರ್ ಆಗಿದೆ. ನೋಡಿ, ಅದೇ ಮಿಕ್ಸಿಗೆ ಸ್ವಲ್ಪ ಕ್ಲೀನ್ ಮಾಡ್ಕೊಂಡು, ಅಂದರೆ ಡ್ರೈ ಬಟ್ಟೆಲಿ ಒಂದು ಒರೆಸ್ಕೊಂಡು ಕ್ಲೀನ್ ಮಾಡಿಕೊಂಡು ಈ ಕ್ಯಾರೆಟ್ ನಾವು ಡ್ರೈ ಮಾಡಿ ಇಟ್ಕೊಂಡಿರೋದನ್ನ ಹಾಕ್ತಾ ಇದ್ದೇನೆ ಈಗ. ನೋಡಿ, ಈಗ ಈ ಕ್ಯಾರೆಟ್ದು ಇದೆಯಲ್ಲ, ಕ್ಯಾರೆಟನ್ನು ನಾನೀಗ ಪೌಡ್ರ್ ಮಾಡಿ ತೋರಿಸ್ತೇನೆ. ನೋಡಿ, ಇದನ್ನು ಪೌಡ್ರ್ ಮಾಡ್ಕೊಂಡಿದ್ದೇನೆ ನಾನು. ಕ್ಯಾರೆಟ್ ಚೆನ್ನಾಗಿ ಪೌಡ್ರ್ ಆಗಿದೆ, ನೀಟಾಗಿದೆ. ನೋಡಿ, 2 ಪೌಡ್ರ್ ರೆಡಿ ಆಗಿದೆ. ಇದನ್ನು ನಾನೀಗ ನಿಮಗೆ ನೀರಲ್ಲಿ ಹಾಕಿ ತೋರಿಸ್ತೇನೆ, ಯಾವ ರೀತಿಯಲ್ಲಿ ಕರೆಕ್ಟಾಗಿ ಕಲರ್ ಬಿಡ್ತದೆ ಅಂತ ತಿಳ್ಕೊಂಡು. ನೋಡಿ, ನಾನೊಂದು 1/4 ಸ್ಪೂನಷ್ಟು ತೊಗೊಂಡಿದ್ದೇನೆ. ಇದನ್ನು ಈಗ ನೀರಿಗೆ ಹಾಕಿ ತೋರಿಸ್ತೇನೆ ನಿಮಗೆ. ಇದು ಬೀಟ್ರೂಟ್ದು. ನೋಡಿ, ಜಸ್ಟ್ ಹಾಕಿ ಈ ಥರ ಮಿಕ್ಸ್ ಮಾಡಿ ಎಷ್ಟು ಚೆನ್ನಾಗಿ ಕಲರ್ ಬಿಡ್ತಾ ಇದೆ ನೋಡಿ. ಇದು ಆರ್ಗ್ಯಾನಿಕ್ ಫುಡ್ ಕಲರ್ ಅಂತ ಹೇಳ್ಬೋದು ನೀವು. ಇದನ್ನು ನಾವು ಯಾವುದೋ ಸಾರಿಗೆ ಕಲರ್ ಬೇಕು ಅಂತ ಹೇಳಿದರೆ, ಬೇರೆ ಈಗ ನಾವು ಅಂಗಡಿಯಿಂದ ತರುವ ಫುಡ್ ಕಲರ್ ಬದಲಿಗೆ ಇದನ್ನು ಆರಾಮದಲ್ಲಿ ಉಪಯೋಗಿಸ್ಬೋದು. ಟೇಸ್ಟ್ ಕೂಡ ಏನೂ ಚೇಂಜ್ ಆಗಲ್ಲ, ಸೇಮ್ ಟೇಸ್ಟ್ ಇರ್ತದೆ, ಯಾವುದೇ ರೀತಿಯಲ್ಲಿ ಬದಲಾಗಲ್ಲ ಟೇಸ್ಟು. ಏನಾಗುತ್ತೆ, ನೀವು ಅಂಗಡಿಯಿಂದ ತರೋದಕ್ಕೆ ಪ್ರಿಸರ್ವೇಟಿವ್ ಯೂಸ್ ಮಾಡಿರ್ತಾರೆ ಅಥವಾ ಕಲರ್ಗೆ ಬೇರೆ ಯಾವುದಾದ್ರು ಕೆಮಿಕಲ್ಸ್ನ ಹಾಕಿರ್ತಾರೆ.
ಇದೇನಿಲ್ಲ, ಇದು ಜಸ್ಟ್ ನಿಮ್ಮ ಎದುರಿಗೆ ನಾನು ಮಾಡಿ ತೋರಿಸಿದ್ದೇನೆ. ಬೀಟ್ರೂಟನ್ನು ತಗೊಂಡು ಅದನ್ನು ಕತ್ತರಿಸಿ ಅದರಲ್ಲೇ ಮಾಡಿರುವಂಥದ್ದು. ಸೊ ಇದರಲ್ಲಿ ಯಾವುದೇ ರೀತಿಯ ಕೆಮಿಕಲ್ ಇಲ್ಲ, ಏನಿಲ್ಲ. ಸೊ ಪರ್ಫೆಕ್ಟ್ ಆಗಿರುವಂಥ ಫುಡ್ ಕಲರ್ ಇದು. ಅಂದರೆ ನೀವು ರೆಡ್ ಕಲರ್ ಬೇಕಿದ್ರೆ ಇದನ್ನ ಯೂಸ್ ಮಾಡ್ಬೋದು. ಇನ್ನೊಂದೀಗ ಕ್ಯಾರೆಟ್ ಕೂಡ ತೋರಿಸ್ತೇನೆ ನಿಮಗೆ. ಈಗ ನೋಡಿ, ನಾನು ಕ್ಯಾರೆಟ್ದು ಪೌಡರ್ ಮಾಡ್ಕೊಂಡಿದ್ದೆ, ಇದನ್ನು ಕೂಡ ನೀರಿಗೆ ಹಾಕಿ ತೋರಿಸ್ತೇನೆ. ನೋಡಿ, ತುಂಬ ಚೆನ್ನಾಗಿ ಕಲರ್ ಬರ್ತಾ ಇದೆ ಇದು ಕೂಡ. ಸೊ ನೀವೇನೋ ಕೇಸರಿ ಬಾತ್ ಈ ಥರ ಏನೋ ಮಾಡೋದಿದ್ರೆ ಇದನ್ನು ಆರಾಮದಲ್ಲಿ ಯೂಸ್ ಮಾಡ್ಬೋದು. ಅಂಗಡಿಯಿಂದ ತರುವ ನಾವು ಪೌಡರ್ನ ಯೂಸ್ ಮಾಡೋ ಬದಲಿಗೆ ಇದನ್ನು ಯೂಸ್ ಮಾಡ್ಬೋದು. ನಿಮ್ಗೆ ಯಾವುದೇ ರೀತಿಯ, ನಾನು ಆಲ್ರೆಡಿ ನಿಮ್ಗೆ ಹೇಳಿದ್ದೇನೆ, ಟೇಸ್ಟಲ್ಲಂತೂ ಯಾವುದೇ ರೀತಿಯ ಚೇಂಜಸ್ ಆಗಲ್ಲ. ಬಟ್ ಇದೇನು ಅಂತ ಹೇಳಿದ್ರೆ ಬೀಟ್ರೂಟ್ ಅಷ್ಟು ಕಲರ್ ಚೆನ್ನಾಗಿ ಬರಲ್ಲ. ಬೀಟ್ರೂಟ್ ನೋಡಿ, ಬೀಟ್ರೂಟ್ ಕಲರ್ ತುಂಬ ಚೆನ್ನಾಗಿ ಬರ್ತದೆ. ನಾನು ಇಲ್ಲೇ ಇಟ್ಕೊಂಡಿದ್ದೇನೆ ನೋಡಿ, ಬೀಟ್ರೂಟ್ ಕಲರ್ ಚೆನ್ನಾಗಿ ಬರ್ತದೆ. ಬಟ್ ಇದು ಅಷ್ಟೊಂದು ಕಲರ್ ಬರಲ್ಲ, ಬಟ್ ಚೆನ್ನಾಗೇ ಇದೆ, ಏನು ತೊಂದರೆ ಇಲ್ಲ. ನೋಡಿ, ನಾನು ನಿಮಗೆ ಮನೆಯಲ್ಲೇ ಹೇಗೆ ನ್ಯಾಚುರಲ್ ಆಗಿ ಅಂದರೆ ಆರ್ಗ್ಯಾನಿಕ್ ಆಗಿ ಮನೆಯಲ್ಲೇ ನಾವು ಫುಡ್ ಕಲರ್ನ ಹೇಗೆ ಮಾಡೋದು ಅಂತೇಳಿ ತೋರಿಸಿದ್ದೇನೆ. ನಿಮಗೆ ನನ್ನ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇಲ್ಲಿವರೆಗೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನಾನು ಹಾಕುವಂಥ ಎಲ್ಲ ವಿಡಿಯೋಗಳನ್ನು ನೋಡಿ ನಿಮ್ಮ ಕಮೆಂಟ್ಸ್ ಕೂಡ ತಿಳಿಸಿ. ಥ್ಯಾಂಕ್ ಯು.